ನೀವು ಕೂಡ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸಿಂಪಲಾಗಿ ಒಂದು ವೆಜ್ ಪಲಾವ್ ರೆಸಿಪಿನ ತೋರಿಸೋಣ ಅಂತ ಹೊರಟಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಗಳನ್ನ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಚೂರು ಹಾಕಿದ್ದೀನಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು. ಮತ್ತು ಒಗ್ಗರಣೆಗೆ ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಹೇಗೇನು ಮತ್ತು ಒಗ್ಗರಣೆಗೆ ಹಾಕೋವಂಥದ್ದು ಈರುಳ್ಳಿ, ಟೊಮೆಟೊ, ತೊಗರಿಕಾಳು ತಗೊಂಡಿದ್ದೀನಿ. ಈಗ ಸೀಸನ್ ಆಗಿರೋದನ್ನ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಅಕ್ಕಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗೈಸ್, ಈಗ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕೋಣ. ಫ್ರೆಂಡ್ಸ್, ನಾವು ಬಳಸೋದು ಕೊಬ್ಬರಿ ಎಣ್ಣೆ, ಹಾಗಾಗಿ ಸ್ವಲ್ಪ ಬಿಡ್ತೀವಿ. ಬೇಕಾದರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬಳಸ್ಕೊಬೋದು. ನಾವು ಕಡಲೆಕಾಯಿ ಮತ್ತು ಕೊಬ್ಬರಿ ಎರಡೂ ಸೇರಿಸಿ ಮಿಲ್ ಮಾಡಿಸಿರೋ ಎಣ್ಣೆನ ನಾವು ಇದಕ್ಕೆ ಬಳಸ್ತೀವಿ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಸಿ ಹೋಗೋವರೆಗೂ ಬಾಡಿಸ್ಕೋಬೇಕು. ಯಾವುದೇ ತರಕಾರಿ ಮತ್ತು ಈರುಳ್ಳಿ ಬಾಡಲಿಲ್ಲ ಅಂದರೆ ಒಂದು ಚಿಟಿಕೆ ಉಪ್ಪಿನ ಪುಡಿ ಸೇರಿಸಿದ್ರೆ ತರಕಾರಿ ಯಾವುದೇ ಒಂದು ಈರುಳ್ಳಿ ಆಗಲಿ ಬೇಗ ಬಾಡುತ್ತೆ. ಟೊಮೊಟೊ ಸೇರಿಸ್ಕೊಳ್ಳೋಣ. ಈಗ ಟೊಮೊಟೊ, ಈರುಳ್ಳಿ ಎರಡು ಬಾಡಿದೆ. ನಾನು ಆಗಲೇ ತೋರಿಸಿದಂಥ ಮಸಾಲೆನ ರುಬ್ಬಿ ಪೇಸ್ಟ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಸಿಂಪಲ್ ಆಗಿದ್ರು ತುಂಬ ಟೇಸ್ಟಾಗಿರುತ್ತೆ. ಸಾಂಬಾರಿಲ್ಲ ಅನ್ನೋರು ಒಂದು ಟೈಮಿಗೆ ಆಗೋ ಥರ ಬೇಗ ಮಾಡ್ಕೋಬೋದು. ಕ್ವಿಕ್ಕಾಗಿ ನಾವು ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಬಿಟ್ಟು, ಬಾಡಿದೆ ಹಸಿ ಸ್ಮೆಲ್ಲ ಹೋಗ್ತಾ ಇದೆ. ನಾನು ಇದಕ್ಕೀಗ ತೊಗರಿಕಾಳು ಇಟ್ಟಿದ್ದೀನಿ, ಆ ತೊಗರಿಕಾಳನ್ನ ಸೇರಿಸ್ಕೊತೀನಿ. ತೊಳೆದು ಇಟ್ಕೊಂಡಿದ್ದೆ ನಾನು. ಇದು ಕಾಳು ಮತ್ತು ಮಸಾಲೆ, ಈರುಳ್ಳಿ, ಟೊಮೊಟೊ ಎಲ್ಲ ಒಂದು 5 ನಿಮಿಷ ಬೇಯೋವರೆಗೂ ಬಿಟ್ಟು ಅದಕ್ಕೆ ತೊಳೆದು ಇಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ ನಾನು. ಓಕೆ, ಎಷ್ಟು ಬೇಕು ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಮಸಾಲೆನೂ ಕೂಡ ರೈಸ್ ಮಾಡ್ಕೊಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದನ್ನು ನೋಡಿ ಹಾಕ್ಕೊಳ್ಳಿ ನೀವು. ನಾನು ರುಬ್ಬಿರೋ ಅಂಥ ನೀರನ್ನೇ ಸ್ವಲ್ಪ ಹಾಕ್ಕೊತಿದ್ದೀನಿ, ಜಾರಲ್ಲೇ ಹಾಕ್ಕೊಂಡು. ಸ್ವಲ್ಪ ನೀರು ಬೇಕಾಗುತ್ತೆ, ಸೇರಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ. ಇವಾಗ ಇಷ್ಟ ಆಯಿತು. ಆಗ ಆಗಲೇ ಉಪ್ಪು ಒಗ್ಗರಣೆಗೆಲ್ಲ ಹಾಕೊಂಡಿರ್ತೀರ, ಬಟ್ ನೋಡಿ ಹಾಕ್ಕೊಳ್ಳಿ. ಸಾಕು ಅಂತ ಅನಿಸ್ತು. ಓಕೆ ಫ್ರೆಂಡ್ಸ್, ಇವಾಗ ಒಂದು ಕುದಿ ಬೇಯೋವರೆಗೂ ಮುಚ್ಚಳ ಮುಚ್ಚಕ್ಕೆ ಹೋಗ್ಬೇಡಿ. ಒಂದು 2 ಮಿನಿಟ್ಸ್ ಅದು ಕುದೀಲಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲ ರುಬ್ಬಿ ಮಸಾಲೆನ ಹಾಕಿರೋದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಿದೆ. ಇದಕ್ಕೆ ಮೊಸರು ಅಥವಾ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಟೊಮೆಟೊನ ಹುಳಿ ಟೊಮೆಟೊ ಹಾಕಿರೋದ್ರಿಂದ ನಾನೇನು ಸೇರಿಸಲ್ಲ, ಅದೇ ಹುಳಿ ಆಗಿರುತ್ತೆ.
ಓಕೆ ಗೈಸ್, ನಾನು ಇದನ್ನ ಈಗ ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ನನಗೆ 2 ವಿಷಲ್ ಸಾಕು. ಕೆಲವರು ತುಂಬ ಮೆತ್ತಗೆ ಬೇಕು ಅನ್ನೋರು 3 ವಿಷಲ್ ಹಾಕಿಸ್ಕೊಳ್ಳಿ, ಇಲ್ಲ ಉದುದ್ರಾಗಿ ಬೇಕು ಅನ್ನೋರು 2 ವಿಷಲ್ ಹಾಕಿಸ್ಕೊಳ್ಳಿ ಫ್ರೆಂಡ್ಸ್. ಗೈಸ್ ಇದಾಗಿದೆ, ವಿಷಲೆಲ್ಲ ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ? ಓಕೆ ಗೈಸ್, ರೆಡಿಯಾಗಿದೆ. ಬಿಸಿ ಪಲಾವ್ ಮೊಸರು ಜೊತೆನಾರು ತಿನ್ಬೋದು, ಹಾಗೇನಾರು ತಿನ್ಬೋದು. ಬಿಸಿದು ತುಂಬ ಚೆನ್ನಾಗಿರುತ್ತೆ. ಮೊಸರು ಟ್ರೈ ಮಾಡಿ ನೋಡಿ ನೀವು ಕೂಡ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.